TV1 News sponsored by Araskar, Madikeri. Topco Zamzam, BM Road, Kushalnagar, Karnataka. Volkswagen Showroom, Madikeri. Volkswagen, das Auto. Bharati Radio House, Madikeri, Gonigappa. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. Vandam Enterprises, Madikeri. ಪೃಥ್ವಿ ಗೋಲ್ಡ್ ಡೈಮಂಡ್ ಸಿಲ್ವರ್. Coolgurt Movers, Royal World, Mysore. ಪುನರ್ವಸು ಮಳೆಯ ತೀವ್ರತೆಯಿಂದ ಉಡಲು ತುಂಬಿಕೊಂಡ ಹಾರಂಗಿ ಜಲಾಶಯ ಭರ್ತಿಯಾದ ಜಲಾಶಯದಿಂದ 4500 ಕ್ಯೂಸೆಕ್ಸ್ ನೀರು ನದಿ ಪಾತ್ರಕ್ಕೆ ಹಾಲ್ನೊರೆ ಸೂಸುತ್ತಾ ನದಿಗಿಳಿದ ಹಾರಂಗಿ. ಗೋಣಿಕೊಪ್ಪಲಿನ ಸುದ್ದಿಸಂಸ್ಥೆಯ ವಾರ್ಷಿಕೋತ್ಸವ ಸಂಭ್ರಮ. ಜಿಲ್ಲೆಯ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ಪ್ರದಾನ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುತ್ತಿರುವ ಮಾಧ್ಯಮ ಕ್ಷೇತ್ರಕ್ಕೆ ಗಣ್ಯರ ಹಾರೈಕೆ. ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ. ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಹೊಣೆ ಅರಿತು ವರ್ತಿಸಲಿ. ಸಂಸದ ಪ್ರತಾಪ್ ಸಿಂಹ, ಶಾಸಕ ಕೆಜಿ ಬೋಪಯ್ಯರಿಂದ ಸಲಹೆ. ಮಾಸ್ ಹೀರೋ ಶಿವರಾಜ್ ಕುಮಾರ್, ಮೋಹಕ ತಾರೆ ರಮ್ಯಾ ಅಭಿನಯದ ಆರ್ಯನ್ ಮುಂದಿನ ವಾರ ತೆರೆಗೆ. ರಾಜ್ಯದ 300ಕ್ಕೂ ಅಧಿಕ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗೋ ಮೂಲಕ ಹೊಸ ದಾಖಲೆ. ಆರ್ಯನ್ ಬಗ್ಗೆ ಪ್ರೇಕ್ಷಕರಿಗೆ ಫುಲ್ ನಿರೀಕ್ಷೆ. ಹೆಲೋ TV1 ನ್ಯೂಸ್ಗೆ ಸ್ವಾಗತ. ನಾನು ಶ್ರುತಿ. ಕಳೆದ ಒಂದು ವಾರದಿಂದ ಎಡೆಬಿಡದೆ ಸುರಿಯುತ್ತಿರುವ ಪುನರ್ವಸು ಮಳೆಗೆ ಹಾರಂಗಿ ಜಲಾಶಯ ಮೈದುಂಬಿಕೊಂಡಿದೆ. ಹಾರಂಗಿ ಜಲಾಶಯಕ್ಕೆ 13,000 ಕ್ಯೂಸೆಕ್ಸ್ ನೀರಿನ ಒಳಹರಿವಿದ್ದು, ಅಣೆಕಟ್ಟೆಯ ಭದ್ರತಾ ದೃಷ್ಟಿಯಿಂದ 4,500 ಕ್ಯೂಸೆಕ್ಸ್ ನೀರನ್ನ ಜಲಾಶಯದಿಂದ ನದಿ ಪಾತ್ರಕ್ಕೆ ಹರಿದು ಬಿಡಲಾಗಿದೆ. ಕೊಡಗಿನ ಹಾರಂಗಿ ಜಲಾಶಯ ಬಹುತೇಕ ಭರ್ತಿಗೊಂಡ ಹಿನ್ನೆಲೆಯಲ್ಲಿ ಜಲಾಶಯದ ಭದ್ರತೆಗಾಗಿ ಹೆಚ್ಚುವರಿ ನೀರನ್ನ ನದಿಗೆ ಹರಿಸಲಾಯಿತು. ಜಲಾಶಯದ ಒಟ್ಟು ಸಂಗ್ರಹಣಾ ಸಾಮರ್ಥ್ಯ 2,859 ಅಡಿಗಳಾಗಿದ್ದು, ಸುಮಾರು 8 ಟಿಎಂಸಿ ನೀರು ಶೇಖರಣೆ ಸಾಮರ್ಥ್ಯ ಹೊಂದಿರುವ ಜಲಾಶಯಕ್ಕೆ 13,000 ಕ್ಯೂಸೆಕ್ಸ್ ನೀರಿನ ಒಳಹರಿವಿದೆ. ಜಲಾಶಯಕ್ಕೆ ಭಾರೀ ಪ್ರಮಾಣದ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಅಣೆಕಟ್ಟೆಯ ಕ್ರೆಸ್ಟ್ ಗೇಟ್ಗಳ ಮೂಲಕ 4,500 ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಯಿತು. ನೀರಾವರಿ ನಿಗಮದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ ಮತ್ತು ಅಧಿಕಾರಿಗಳ ತಂಡ ಅಣೆಕಟ್ಟೆಯ ಕ್ರೆಸ್ಟ್ ಗೇಟ್ಗಳಿಗೆ ಪೂಜೆ ಸಲ್ಲಿಸಿದ ಬಳಿಕ ನೀರು ಹರಿಸುವ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್, ಜಲಾಶಯದ 4 ಕ್ರೆಸ್ಟ್ ಗೇಟ್ಗಳ ಮೂಲಕ ಹಂತ ಹಂತವಾಗಿ ಒಟ್ಟು 4,500 ಕ್ಯೂಸೆಕ್ಸ್ ನೀರನ್ನ ಹರಿಬಿಡಲಾಗ್ತಾ ಇದೆ. ನೀರಿನ ಒಳಹರಿವನ್ನು ಆಧರಿಸಿ ನದಿಗೆ ನೀರನ್ನು ಹರಿಸಲಾಗುತ್ತದೆ ಎಂದು ಜಲಾಶಯದ ಅಧೀಕ್ಷಕ ಅಭಿಯಂತರ ಮಹೇಶ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಭೇಟಿ ನೀಡಿ ಹಾರಂಗಿ ಜಲಾಶಯವನ್ನು ವೀಕ್ಷಿಸಿದರು. ವರ್ಷಕ್ಕೊಮ್ಮೆ ಕಾಣಸಿಗುವ ಈ ರಮಣೀಯ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಪ್ರವಾಸಿಗರು ಹಾಗೂ ಸ್ಥಳೀಯರು ಹಾರಂಗಿ ಜಲಾಶಯದ ಒಳಗೆ ಪ್ರವೇಶ ಇಲ್ಲದಿದ್ದರೂ ದೂರದಿಂದ ನೀರು ಬಿಡುವ ದೃಶ್ಯವನ್ನ ನೋಡಿ ಆನಂದಿಸಿದರು. ನಾವು ಸಣ್ಣ ಸಂತೆಯಿಂದ ಬರ್ತಾ ಇದ್ವಿ, 5 ವರ್ಷದಿಂದ ಬರ್ತಾ ಇದ್ವಿ. ಮತ್ತು ಹತ್ತಿರದಿಂದ ನೋಡಿದ್ವಿ. ಈ ವರ್ಷ ತುಂಬ ಚೆನ್ನಾಗಿದೆ. ಹೀಗೆ ಅಂತ ನಾವು ಶನಿವಾರ ಸಂತೆ ಗೋಪಾಲ್ಪುರದಿಂದ ಬಂದಿರೋದು. ನಾವಿಲ್ಲಿ ಯಾವಾಗಲೂ ಬರ್ತಾ ಇರ್ತೀವಿ. ಇವತ್ತು ತುಂಬಾ ಬೇಗ ಬಂದು, ಆದರೆ ತುಂಬಾ ತಡವಾಗಿದೆ ಬಿಡೋದು. ನೀರು ತುಂಬಾ ಚೆನ್ನಾಗಿದೆ. 4 ಗೇಟೆಲ್ಲ ನೀರು ಬಿಟ್ಟಿದ್ದಾರೆ. ತುಂಬಾ ಖುಷಿ ಆಗ್ತಿದೆ. ನಾವೆಲ್ಲ ಫ್ಯಾಮಿಲಿ ಎಲ್ಲ ಬಂದಿದ್ವಿ, ಮಕ್ಕಳೆಲ್ಲ ಬಂದಿದ್ವಿ. ತುಂಬಾ ಖುಷಿ ಆಗ್ತಾಯಿದೆ. 1 ಗಂಟೆ ಆಯಿತು ಬಿಡಬೇಕಾದ್ರೆ. ತಡ ಆದರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ನೀರನ್ನು ಬಿಟ್ಟಿದ್ದಾರೆ. ಈಗ 2 ಇಂಚ್ ನೀರು ಬಿಟ್ಟಿದ್ದಾರೆ. ಮೊದಲು 2 ಮಳೆಗಳು ಕೊಡಗಲ್ಲಿ ಹುಯ್ಲಿಲ್ಲ. ಆ 2 ಮಳೆಗಳು ಇದ್ದಿದ್ರೆ ಇವತ್ತು 2 ಇಂಚ್ ಬಿಟ್ಟಿದ್ದಾರೆ. ಇನ್ನೂ ಒಂದು 10 ಇಂಚ್ ಮೇಲೆ ಬಿಡ್ತಾ ಇದ್ರೇನೋ. ಬಟ್ ಕರ್ನಾಟಕದ ಜನರಿಗೆ ಏನು ಹೇಳೋದಂದರೆ, ನಾನು ಇಡೀ ರೈತರು, ಪ್ರತಿಯೊಬ್ಬ ಕರ್ನಾಟಕ ಜನರು ಈ ಒಂದ್ಸರಿ ಕೊಡಗಿಗೆ ಬರಬೇಕು. ಈ ಕಾವೇರಿ ಮಾತ್ರೆಯ ಕೃಪೆಗೆ ಪಾತ್ರರಾಗಬೇಕು. ಈ ಸಂದರ್ಭ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಧರ್ಮರಾಜ್ ಹಾಜರಿದ್ದರು. TV1 ನ್ಯೂಸ್ ಬ್ಯೂರೋ, ಕುಶಾಲನಗರ. ಗೋಣಿಕೊಪ್ಪಲುವಿನ ಸುದ್ದಿಸಂಸ್ಥೆಯ ವಾರ್ಷಿಕೋತ್ಸವ ಸಂದರ್ಭ ಜಿಲ್ಲೆಯ ಪತ್ರಕರ್ತರಿಗೆ ವಾರ್ಷಿಕ ಪ್ರಶಸ್ತಿ ವಿತರಣಾ ಕಾರ್ಯಕ್ರಮ ಜರುಗಿತು. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಕಾರ್ಯ ಮಾಧ್ಯಮ ಕ್ಷೇತ್ರದಿಂದ ಆಗುತ್ತಿದೆ ಎಂದು ಶಾಸಕ ಕೆಜಿ ಬೋಪಯ್ಯ ಈ ಸಂದರ್ಭ ಅಭಿಪ್ರಾಯಪಟ್ಟರು. ಗೋಣಿಕೊಪ್ಪಲುವಿನ ಪತ್ರಕರ್ತ ಟಿಎಲ್ ಶ್ರೀನಿವಾಸ್ ನೇತೃತ್ವದ ಸುದ್ದಿ ಸಂಸ್ಥೆ ಮತ್ತು ಕೂರ್ಗ್ ಪಬ್ಲಿಕ್ ಸ್ಕೂಲ್ ಆಶ್ರಯದಲ್ಲಿ ಜರುಗಿದ ನೆನಪು ಮೆಲುಕು ಸಂಭ್ರಮ ಕಾರ್ಯಕ್ರಮವನ್ನು ರಾಜ್ಯ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಎಂಎ ಪೊನ್ನಪ್ಪ ಉದ್ಘಾಟಿಸಿದರು. ಗ್ರಾಮೀಣ ಪ್ರದೇಶದ ಪ್ರತಿಭೆಗಳನ್ನು ಗುರುತಿಸುವಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಪಾತ್ರ ಬಹುಮುಖ್ಯವಾಗಿದೆ ಎಂದು ಪೊನ್ನಪ್ಪ ಅಭಿಪ್ರಾಯಪಟ್ಟರು.
ಸುದ್ದಿಸಂಸ್ಥೆ ವತಿಯಿಂದ ನೀಡಲಾಗುವ ಪ್ರಶಸ್ತಿಗಳಿಗೆ ಆಯ್ಕೆಯಾದ ಶಕ್ತಿ ಪತ್ರಿಕೆಯ ಪ್ರಧಾನ ಸಂಪಾದಕ ಜಿ ರಾಜೇಂದ್ರ, ಕುಶಾಲನಗರದ ಪತ್ರಕರ್ತೆ ವನಿತಾ ಚಂದ್ರಮೋಹನ್, ಚಾನಲ್ ಕೂರ್ಗ್ ವಾಹಿನಿಯ ಮಾಲೀಕರಾದ ರೇಖಾ ಶ್ರೀಧರ್, ಪತ್ರಕರ್ತ ಅಣ್ಣಿರಾ ಹರೀಶ್, ನಾಪುಟ್ಟನ ಮಣ್ಣು ಕೊಡವ ಭಾಷಾಚಿತ್ರ ನಿರ್ಮಾಪಕ ಸುರೇಶ್ ನಂಜಪ್ಪ ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭ ಮಾತನಾಡಿದ ಶಾಸಕ ಕೆಜಿ ಬೋಪಯ್ಯ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮ ರಂಗ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದು, ಸುಸಂಸ್ಕೃತ ಸಮಾಜ ನಿರ್ಮಾಣದಲ್ಲಿ ಮಾಧ್ಯಮ ರಂಗ ತನ್ನದೇ ಆದ ಕೊಡುಗೆ ನೀಡುತ್ತಾ ಬಂದಿದೆ ಎಂದು ಶ್ಲಾಘಿಸಿದರು. ಮಾಧ್ಯಮಗಳು ಸೂಕ್ತ ಸಲಹೆ, ಟೀಕೆಗಳನ್ನು ಮಾಡಿದ ಸಂದರ್ಭ ಅವುಗಳನ್ನು ಸ್ವೀಕರಿಸುವ ಸಹನೆ ಸಮಾಜದ ಜನತೆ ಮತ್ತು ರಾಜಕಾರಣಿಗಳಿಗೆ ಬೇಕು ಎಂದು ಬೋಪಯ್ಯ ಕಿವಿಮಾತು ಹೇಳಿದರು. ಅದನ್ನು ಜಾಗೃತಿಗೊಳಿಸುವಂಥ ಕೆಲಸ ಪತ್ರಿಕಾ ರಂಗದಿಂದ ವ್ಯವಸ್ಥಿತವಾಗಿ ಇತ್ತೀಚಿನ ದಿನಗಳಲ್ಲಂತೂ ಆಗ್ತಾ ಇದೆ. ಅದು ಆದಾಗ ಏನು ನಾವು ಕನಸು ಕಂಡಿದ್ದೇವೆ, ಒಂದು ಸುಸಂಸ್ಕೃತ ಸಮಾಜ ಆಗಬೇಕು ಅಂತ ಹೇಳುವಂಥದ್ದು, ಅದು ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಏನು ತಮ್ಮ ಲೇಖಕರಿದೆ, ಆ ಲೇಖಕರಿಯ ಮನಸ್ಸು ಹೇಗಿರ್ತದೆ ಅನ್ನುವಂಥದ್ದು ಸಮಾಜದ ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಿ ರಾಜೇಂದ್ರ, ಆಧುನಿಕ ವ್ಯವಸ್ಥೆಗಳೊಂದಿಗೆ ನಾಗಾಲೋಟದಲ್ಲಿರುವ ಮಾಧ್ಯಮ ರಂಗಕ್ಕೆ ಉತ್ತಮ ಪತ್ರಕರ್ತರ ಅಗತ್ಯವಿದ್ದು, ಇಂತಹವರನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಸುದ್ದಿ ಸಂಸ್ಥೆ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಶ್ಲಾಘಿಸಿದರು. ಸಂಸತ್ ಸದಸ್ಯ ಪ್ರತಾಪ್ ಸಿಂಹ ಕೊಡಗು ಜಿಲ್ಲಾ ಕನ್ನಡಪ್ರಭ ಬಳಗದಿಂದ ಸನ್ಮಾನ ಸ್ವೀಕರಿಸಿ ಮಾತನಾಡಿ, ವಸ್ತುನಿಷ್ಠ ವರದಿಗೆ ಕೊಡಗು ಪತ್ರಿಕೋದ್ಯಮ ಖ್ಯಾತಿಯಾಗಿದ್ದು, ವಸ್ತುನಿಷ್ಠವಾಗಿ ಬರೆದಾಗ ಮಾತ್ರ ಸಮಾಜದಲ್ಲಿ ಜನರಿಂದ ವಿಶ್ವಾಸ ಗಳಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ತಾನು ಮೊದಲು ಪತ್ರಕರ್ತ, ನಂತರವೇ ರಾಜಕಾರಣಿ ಎಂದು ಹೇಳಿದ ಪ್ರತಾಪ್ ಸಿಂಹ, ಪತ್ರಕರ್ತರು ಸತ್ಯಕ್ಕೆ ವಿರುದ್ಧವಾಗಿ ಬರೆದಾಗ ಜನ ನಂಬಿಕೆಯನ್ನೇ ಕಳೆದುಕೊಳ್ಳುತ್ತಾರೆ ಎಂದು ಎಚ್ಚರಿಸಿದರು. ಪತ್ರಕರ್ತರ ಮೇಲೆ ಜನತೆಗೆ ದ್ವೇಷ ಮೂಡದಂತಹ ಕೆಲಸ ಮಾಡಿದಿರಿ ಎಂದು ಮಾಧ್ಯಮ ಮಿತ್ರರಿಗೆ ಸಲಹೆ ನೀಡಿದ ಪ್ರತಾಪ್ ಸಿಂಹ, ಜನರ ನಂಬಿಕೆಗೆ ಚ್ಯುತಿ ಬಾರದ ರೀತಿಯಲ್ಲಿ ಕಾರ್ಯನಿರ್ವಹಿಸಿ ಎಂದು ಕರೆ ನೀಡಿದರು. ಹಾಗಾಗಿ ನಮ್ಮ ಮೇಲಿರುವಂಥ ಗುರುತರ ಜವಾಬ್ದಾರಿನ ಅರಿತುಕೊಂಡು ನಾನು ಕೂಡ ತಪ್ಪು ಮಾಡಿದಾಗ ನೀವು ನನಗೆ ತಿದ್ದಿ ಹೇಳಿ, ನನ್ನ ಕಿವಿ ಮಾತು ಹೇಳಿ, ಖಂಡಿತ ನನ್ನನ್ನು ಸರಿದಾರಿಗೆ ತನ್ನಿ. ನನಗೆ ಈ ಕ್ಷೇತ್ರ ಅನ್ನೋದೇ ವಸ್ತು. ನನ್ನನ್ನು ಪ್ರತಿಯೊಂದನ್ನು ಕೂಡ ನಾನು ABCದಿಂದ ಕಲಿತಾ ಇದ್ದೀನಿ. ನಾನು ಸಂಸತ್ತಿಗೆ ಹೋದಾಗಲೂ ಕೂಡ ನನಗೆ ಒಂದು ರೀತಿ ಒಂದು ಕ್ವಶನ್ ಹಾಕೋದು ಹೇಗೆ, 0 ಓವರಲ್ಲಿ ಒಂದು ಡಿಬೇಟನ್ನು ಹೇಗೆ ಇನಿಷಿಯೇಟ್ ಮಾಡೋದು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಆದರೆ ಪ್ರತಿಯೊಂದನ್ನು ತಿಳ್ಕೊಳ್ತಾ ಇದ್ದೀನಿ. ನನಗೊಂದು 6 ತಿಂಗಳ ಕಾಲಾವಕಾಶ ಕೊಡಿ. ತಪ್ಪಾಗಿದ್ದಾಗ ನನಗೆ ಒಂದು ಬಹಳ ಕಟ್ಟುವಾಗಿ ಹೇಳ್ಬೇಡಿ, ನನಗೆ ಹಾಗೆ ಬಹಳ ತಾಳ್ಮೆಯಿಂದಲೇ ಕೂಡ ನನಗೆ ಕೂಡ ಒಂದು ಕಿವಿ ಮಾತನ್ನು ಹೇಳಿ ನನಗೆ ಸಲಹೆಯನ್ನು ಕೊಡಿ. ಖಂಡಿತ ನಾನು ಕಲಿತೀನಿ. ಆ ಥರ ಒಂದು ರಿಸೆಪ್ಟಿವ್ ಮೈಂಡ್ಸೆಟ್ ಅಂತ ಏನೋ ಒಂದು ಸ್ವೀಕರಿಸುವಂಥ ಮನೋಭಾವ ಖಂಡಿತ ನಮಗೆ ಇದೆ. ನೀವೆಲ್ಲರೂ ಕೂಡ ಕೊಡಗಿನ ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್ ಜ್ಯುವೆಲ್ಲರಿಯ ವ್ಯವಸ್ಥಾಪಕ ನಿರ್ದೇಶಕ ಕೇಶವ್ ಪ್ರಸಾದ್ ಮುಳಿಯ ಮಾತನಾಡಿ, ಪ್ರಜಾಪ್ರಭುತ್ವದ 4 ರಂಗಗಳು ಎಚ್ಚರ ತಪ್ಪಿದ್ದೇ ಆದಲ್ಲಿ ದೇಶ ರಣರಂಗವಾಗುತ್ತದೆ ಎಂದು ಹೇಳಿದರು. ಸರ್ಕಾರದಿಂದ ಕೊಡಗಿನಲ್ಲಿಯೂ ಜನತೆಗೆ ಉತ್ತಮ ಬಡಾವಣೆ ನಿರ್ಮಾಣವಾಗಬೇಕು. ಸ್ವಚ್ಛ ಕೊಡಗು ಯೋಜನೆಗೆ ಸರ್ಕಾರ ಮತ್ತು ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಕೈಜೋಡಿಸಬೇಕೆಂದು ಕೇಶವ್ ಪ್ರಸಾದ್ ಮುಳಿಯ ಮನವಿ ಮಾಡಿದರು. ಪತ್ರಿಕಾ ಶಿಲ್ಪಿಗಳಾದ ನಾವು ಗಮನ ಹರಿಸಬೇಕು. ಇದರ ಬಗ್ಗೆ ಸರ್ಕಾರದ ಗಮನ ಸೆಳೆಬೇಕು ಅಂತ ಹೇಳಿ ಇಚ್ಛೆಪಡ್ತೇನೆ. ಹಾಗೆ ದೇಶದ ಲೆವೆಲ್ನಲ್ಲಿ ಕಾಮನ್ ಸಿವಿಲ್ ಕೋಡ್ನ ಬಗ್ಗೆ ಗಮನ ಸೆಳೆಯಬೇಕು. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಿಟಿ ಪ್ರದೀಪ್ ಮಾತನಾಡಿ, ಸಮಾಜದ ಸ್ವಾಸ್ಥ್ಯ ಕಾಪಾಡುವ ಮಹತ್ವದ ಕಾರ್ಯವನ್ನ ಪತ್ರಿಕಾ ರಂಗ ಸಮರ್ಥವಾಗಿ ನಿರ್ವಹಿಸುತ್ತಿದೆ. ಯಾವುದೇ ಕಾರಣಕ್ಕೂ ಕೊಡಗಿನ ಪತ್ರಕರ್ತರು ಹಳದಿ ಪತ್ರಿಕೋದ್ಯಮಕ್ಕೆ ಕಾರಣರಾಗದಿರಿ ಎಂದು ಸಲಹೆ ನೀಡಿದರು. ವೇದಿಕೆಯಲ್ಲಿ ಕಾಫಿ ಮಂಡಳಿ ಸದಸ್ಯೆ ಆದೇಂಗಡ ತಾರಾ ಅಯ್ಯಮ್ಮ, ಕಾಪ್ಸ್ ಸಂಸ್ಥೆಯ ಉಪಾಧ್ಯಕ್ಷ ಎಂಎಂ ತಿಮ್ಮಯ್ಯ, ಕಾರ್ಯದರ್ಶಿ ಪ್ರೊಫೆಸರ್ ಎಂಡಿ ನಂಜುಂಡ, ಪ್ರಾಂಶುಪಾಲೆ ನಂದಿನರ್ವಂಡ ಎ ಬೊಳ್ಳಮ್ಮ, ಡಾಕ್ಟರ್ ಚಂದ್ರಶೇಖರ್ ಹಾಜರಿದ್ದರು. ಟಿವಿ1 ನ್ಯೂಸ್, ಗೋಣಿಗೊಪ್ಪಲು ಬ್ಯೂರೋ. ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದ್ದು, ಇನ್ನಾದರೂ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು ಹೊಣೆಗಾರಿಕೆಯಿಂದ ವರ್ತಿಸಬೇಕೆಂದು ಸಂಸತ್ ಸದಸ್ಯ ಪ್ರತಾಪ್ ಸಿಂಹ ಹಾಗೂ ಶಾಸಕ ಕೆಜಿ ಬೋಪಯ್ಯ ಹೇಳಿದ್ದಾರೆ. ಗೋಣಿಗೊಪ್ಪಲುವಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಂಸದ ಪ್ರತಾಪ್ ಸಿಂಹ, ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ನಡೆದುಕೊಂಡ ರೀತಿ ಹೇಸಿಗೆ ಹುಟ್ಟಿಸಿದೆ. ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರ ಉಡಾಫೆ ಉತ್ತರ ಖಂಡಿತ ಒಳ್ಳೆಯದಲ್ಲ. ಗೃಹ ಸಚಿವ ಕೆಜೆ ಜಾರ್ಜ್ ಜನರನ್ನ ಎದುರಿಸಲಾಗದೆ ಪಲಾಯನವಾದ ಮಾಡಿದ್ದಾರೆ ಎಂದು ಟೀಕಿಸಿದರು. ಗೃಹ ಸಚಿವರು ತಾವೋರ್ವ ತಂದೆಯ ಸ್ಥಾನದಲ್ಲಿ ನಿಂತು ಯೋಚಿಸಲಿ ಎಂದು ಹೇಳಿದ ಸಂಸದ ಪ್ರತಾಪ್ ಸಿಂಹ, ತಮ್ಮ ಮನೆಯಲ್ಲಿಯೇ ಇಂಥ ಘಟನೆ ಸಂಭವಿಸಿದರೆ ಗೃಹ ಸಚಿವರ ವರ್ತನೆ ಇದೇ ರೀತಿ ಇರುತ್ತಿತ್ತೇ ಎಂದು ಪ್ರಶ್ನಿಸಿದರು.
ಬರೀ ಹೇಳಿಕೆ ಕೊಡುವಂಥದ್ದು, ಅಲ್ಲಿ ಕಾರ್ಯಕ್ರಮಗಳಿಗೆ ಹೋಗುವಂಥದ್ದು ಇಷ್ಟು ಮಾತ್ರ ಸಾಲದು. ಗೃಹ ಸಚಿವರು ಇಲ್ಲಿಗೆ ಬಂದು ಹೋಗಿದ್ದಾರೆ. ಇವತ್ತು ಜನರನ್ನು ಎದುರಿಸುವಂತಹ ಒಂದು ಎದೆಗಾರಿಕೆ ಕೂಡ ಅವ್ರ ಹತ್ರ ಇಲ್ಲ. ಯಾಕೆಂತಂದರೆ ಅವರ ಕರ್ತವ್ಯ ಚ್ಯುತಿ ಅವರಲ್ಲಿ ಆಗಿದೆ. ಅವರು ಬೇರೆಯವ್ರನ್ನ ಹೀಯಾಳಿಸುವಂಥದ್ದು, ಒಂದು ಕುಹಕವನ್ನು ಮಾತಾಡುವಂಥದ್ದು, ಈ ಕೆಲಸವನ್ನು ಬಿಡಬೇಕು. ಯಾಕೆಂತಂದರೆ ಒಂದು ಚಿಕ್ಕ ಮಗು, 5 ವರ್ಷದ ಮಗು ಮೇಲೆ ಅತ್ಯಾಚಾರ ಆಗಿದೆ. ಆ ತಂದೆಯ ಸ್ಥಾನದಲ್ಲಿ ನಮ್ಮ ಗೃಹ ಸಚಿವರು, ಮುಖ್ಯಮಂತ್ರಿಗಳು ನಿಂತು ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು. ಆಗ ಮಾತ್ರ ಸಮಾಜದ ನೋವು ಅವರಿಗೆ ಅರ್ಥವಾಗಲಿಕ್ಕೆ ಸಾಧ್ಯ. ಯಾಕೆಂತಂದರೆ ಇವ್ರ ಮನೆಯಲ್ಲಿ ಇಂಥದೇ ಒಂದು ಘಟನೆಯನ್ನು ಸಂಭವಿಸಿದರೆ ಅವರು ಸ್ಪಂದಿಸ್ತಾ ಇದ್ದಂಥ ರೀತಿ, ಅವರು ಪ್ರತಿಕ್ರಿಯಿಸುವಂಥ ರೀತಿ ಇದೇ ಆಗಿರ್ತಾ ಇತ್ತಾ? ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಬೇಕು. ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಪ್ರತಿಕ್ರಿಯಿಸಿ, ಅತ್ಯಾಚಾರದಂತಹ ಅಮಾನವೀಯ ಘಟನೆ ಸಂಭವಿಸಿದ ಸಂದರ್ಭ ಹೊಣೆಗಾರಿಕೆಯಿಂದ ವರ್ತಿಸಬೇಕಾಗಿದ್ದ ಸರ್ಕಾರ ನಡೆದುಕೊಂಡ ಕ್ರಮ ರಾಜ್ಯದ ಜನತೆಯ ಖಂಡನೆಗೆ ಪಾತ್ರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಅತ್ಯಾಚಾರ ಪ್ರಕರಣ ಇದೇನು ಹೊಸದಲ್ಲ, ಆದರೆ ಅದನ್ನು ತಡೆಯುವ ಒಂದು ಪ್ರಿವೆಂಟಿವ್ ಮೆಷರ್ಸ್ ಏನು ತಗೊಳ್ಬೇಕು. ಅದರಲ್ಲಿ ಯಾರಾದರ ಜವಾಬ್ದಾರಿ ಹೊತ್ತಿದ್ದಾರೆ ಅವರು ವೈಫಲ್ಯತೆಯನ್ನು ಕಾಣ್ತಾ ಇದ್ದಾರೆ. ಒಂದು ಸಲ ಒಂದು ಘಟನೆ ಆದಾಗ ಮರುಕಳಿಸದಂತೆ ಏನು ಮಾಡಬೇಕು, ಅದನ್ನು ಬದ್ಧತೆಯಿಂದ ಮಾಡಿದರೆ ಇದಾಗ್ತಾ ಇಲ್ಲ. ಅದೆಲ್ಲ ಇದು ಕ್ಯಾಸುವಲ್ ಅಂತ ಹೇಳುವ ರೀತಿಯಲ್ಲಿ ತಗೊಂಡಿದ್ದೆ ಇವತ್ತಿನ ಎಲ್ಲ ಘಟನೆಗಳಿಗೆ ಪಾತ್ರವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಟಿವಿ1 ನ್ಯೂಸ್, ಮಡಿಕೇರಿ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿ ಕುಶಾಲನಗರದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಗೃಹ ಸಚಿವ ಕೆಜೆ ಜಾರ್ಜ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಕುಶಾಲನಗರ ಬಿಜೆಪಿ ಘಟಕದ ವತಿಯಿಂದ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನು ಖಂಡಿಸಿ ನಗರದ ಕಾರ್ಯಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಬಿಜೆಪಿ ಹಿರಿಯ ಮುಖಂಡ ಜಿಎಲ್ ನಾಗರಾಜ್ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿಯ ಪದಾಧಿಕಾರಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಹೆಚ್ಚುತ್ತಿರುವ ಅತ್ಯಾಚಾರವನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರ ವಿಫಲಗೊಂಡಿದೆ. ಇದರ ಹೊಣೆ ಹೊತ್ತು ರಾಜ್ಯದ ಗೃಹ ಸಚಿವ ಕೆಜೆ ಜಾರ್ಜ್ ರಾಜೀನಾಮೆ ನೀಡಬೇಕೆಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ನಮ್ಮ ಮಹಿಳೆಯರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ. ನಮ್ಮ ಘನ ಸರ್ಕಾರ ಅಂತ ನಾವು ಯಾವ್ದು ಹೇಳ್ತೀವೋ ಅದೊಂದು ಹೇಡಿ ಸರ್ಕಾರ ಆಗಿದೆ. ಅತ್ಯಾಚಾರಿಗಳಲ್ಲೂ ಧರ್ಮ ಮತ್ತು ಜಾತಿಯನ್ನು ಹುಡುಕುವಂಥ ಹೀನ ಕೃತ್ಯವನ್ನು ನಮ್ಮ ಆಳುವಂಥ ಈ ನಾಯಕರುಗಳು ಮಾಡ್ತಾ ಇದ್ದಾರೆ. ಇದನ್ನು ಭಾರತೀಯ ಜನತಾ ಪಕ್ಷ ತೀವ್ರವಾಗಿ ಖಂಡಿಸುತ್ತದೆ. ಇದೇ ಸಂದರ್ಭ ಬಿಜೆಪಿ ಪ್ರಮುಖರಾದ ಕುಮಾರಪ್ಪ, ಪಟ್ಟಣ ಪಂಚಾಯತ್ ಅಧ್ಯಕ್ಷ ಡಿಕೆ ತಿಮ್ಮಪ್ಪ, ಸದಸ್ಯರಾದ ರೇಣುಕಾ, ಮಧುಸೂದನ್, ಚರಣ್, ರಶ್ಮಿ ಅಮೃತರಾಜ್, ಯುವ ಮೋರ್ಚಾ ಅಧ್ಯಕ್ಷ ಕೃಷ್ಣಪ್ಪ, ಪದಾಧಿಕಾರಿಗಳಾದ ಮನು, ವೈಶಾಖ್, ಅಮೃತರಾಜ್, ಕರವೇ ಜಿಲ್ಲಾಧ್ಯಕ್ಷ ಪಿಕೆ ಜಗದೀಶ್, ಅಣ್ಣಯ್ಯ, ಸರಳ ಮತ್ತಿತರ ಪ್ರಮುಖರು ಹಾಜರಿದ್ದರು. ಟಿವಿ1 ನ್ಯೂಸ್, ಕುಶಾಲನಗರ ಬ್ಯೂರೋ. ಈಗೊಂದು ಬ್ರೇಕ್ ನಂತರ ಮತ್ತಷ್ಟು ಸುದ್ದಿಗಳು. Tata Motor Horizon Next, RS Car. Mega Monsoon Exchange offer on all Tata cars. Test drive any Tata cars and win gold coin daily. Offer for the month. Nano up to rupees 40,000 cash benefit. Indica rupees 40,000 cash benefits. Vista up to rupees 60,000. Indigo up to rupees 30,000. Manza rupees 15,000 to 95,000 rupees. Sumo up to rupees 35,000. Venture up to rupees 45,000. Safari Storm 40,000 to 1 lakh rupees benefit. Arya up to 30,000 rupees. Special finance schemes. On-road funding up to 90%. No income proof funding up to 80%. Lowest EMI of rupees 3,999 on Nano. Lowest interest rate at 8.5%. For state government and central government employees. RS Car, opposite Kaveri Hall, Racecourse Road, Madikeri. Phone 08272 221188 221199. RS Car, opposite Reliance Petrol Bunk, Onampet Road, Donikoppa. Contact 08274247130. Tata Motor Horizon Next, RS Car. Terms and conditions applies.
AM Traders, branch of PN Stores, Ponampet Road, Gonikoppal. ವಿಶ್ವವಿಖ್ಯಾತಿ ಹೆಸರು ಪಡೆದಿರುವ ವಿಶ್ವದರ್ಜೆಯ AGL ಟೈಲ್ಸ್ ಅಧಿಕೃತ ಮಾರಾಟಗಾರರು. ನಮ್ಮಲ್ಲಿ ಡಿಜಿಟಲ್ ವಾಲ್ ಟೈಲ್ಸ್, ಆಲ್ ಸೈಜಸ್ ಸೆರಾಮಿಕ್ ವಾಲ್ ಟೈಲ್ಸ್, ಮ್ಯಾಟ್ ಫಿನಿಶ್ ಟೈಲ್ಸ್, ಫ್ಲೋರ್ ಟೈಲ್ಸ್, ಕಿಚನ್ ಟೈಲ್ಸ್, ವೆಟ್ರಿಫೈಡ್ ಫ್ಲೋರ್ ಟೈಲ್ಸ್, ವೆಟ್ರಿಫೈಡ್ ಪಾಲಿಶ್ ಟೈಲ್ಸ್, ಡಬಲ್ ಚಾರ್ಜ್ಡ್ ವೆಟ್ರಿಫೈಡ್ ಟೈಲ್ಸ್, ಪೋರ್ಸೆಲೈನ್ ವೆಟ್ರಿಫೈಡ್ ಟೈಲ್ಸ್, ಸೆರಾಮಿಕ್ ಫ್ಲೋರ್ ಟೈಲ್ಸ್ ಹಾಗೂ ಸ್ಯಾನಿಟರಿ, ಸೆರಾ, ಕಮೋಡ್, ಟ್ಯಾಪ್ಸ್, ವಾಶ್ ಬೇಸಿನ್, ವಿವಿಧ ವಿನ್ಯಾಸ, ವಿವಿಧ ಡಿಸೈನ್ಗಳಲ್ಲಿ ಲಭ್ಯ. AGL ಟೈಲ್ಸ್, ಆಥರೈಸ್ಡ್ ಡೀಲರ್ ಇನ್ ಕೂರ್ಗ್. AM Traders, branch of PN Stores, Ponampet Road, Gonikoppal. Call 9880625773. AGL Tiles World. What happens if I press the accelerator instead of the brake? It comes with airbag, sir. And if I indicate right but go left? It's got door impact crossbar, sir. And if I park on a slope without the handbrake on? Sir, you do know how to drive, right? I'll take it. Happy birthday, sweetheart. Enjoy the confidence. Enjoy the engineering. For Coorg enquiries and test drives, bookings, contact Volkswagen Showroom opposite to IDBI Bank, College Road, Madikeri. Srini 9611586243. Srinivas 9611586231. Volkswagen, das Auto. Deep Kala Exclusive Designer Studio. Deep Kala has harmonious range of women's wear of design saree, party wear, salwar suit, wedding gagras, party wear gowns, only at Deep Kala. Engagement, marriage, anniversary, and for any occasion, find your saree, salwar kameez, dress materials. ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆಗಳು. ಹಿಂದೆ ಭೇಟಿ ಕೊಡಿ. Deep Kala opposite Uma Theatre Road near Gandhi Square, RRR Hotel, Mysore. Contact 0821 4247386. Bharati Radio House, Madikeri, Gonikoppal. Special monsoon discount offer. Room heater, water heater, washing machine, micro oven and cloth dryer. Old TV exchange rupees 2000 to 10,000. Fridge rupees 2000 to 4000. Washing machine rupees 2000 to 4000. Mixie rupees 1000 to rupees 1500. And attractive exchange only at Bharati Red House. On Vigor water heater rupees 1000 discount. Sony CyberShot camera and all branded home appliances in one roof. Bharati Radio House, all electronics items and exclusive Sony branded showroom only at Bharati Radio House. Opposite Kaveri Hall, Racecourse Road, Madikeri. Number 1 electronic showroom in Coorg, Bharati Radio House, Madikeri, Gonikoppal. Coorg Trails, tourist hotspot. A one-stop shop for all your gifting needs. Be it weddings, naming ceremony, housewarming, birthday, anniversary, or any other occasions. Visit Coorg Trails for a variety of gifts. Opposite War Memorial, Kaveri Group Building, Old Spencer Building, Madikeri. Phone number 08272 220491. Mobile 9342632813. 988 Coorg Trails, tourist hotspot. Coorg Institute of Technology, Ponampet, the education destination. Vibrant campus offering a truly global learning experience. CIT, established in 1999, is nestled in the sprawling 34 acres campus. CIT, the dream unfolds your way. Excellent infrastructure and highly qualified faculties. Regular industry institute interface. Secured 6 VTU ranks and CIT in top 10 engineering colleges listed in South Zone of Karnataka. On campus, hostels for boys and girls and excellent residential facilities for staff members. College bus facilities from Virajpet, Gonikoppal, Srimangala and Ponampet.
24/7 security, ATM, post office, canteen, central library. Equal importance to co-curricular and extracurricular activities. Courses offer computer science and engineering, information science and engineering, mechanical engineering, electronics and communication engineering, industrial relation, Infosys Campus Connect, Wipro Mission 10X, PCS Ion, Monsters College. For admissions, contact 08274 249 771 261151. Email ID info@citcrew.edu.in. Website www.citcrew.edu.in. ಪ್ಯಾಲೆಸ್ತೇನ್ ಮೇಲಿನ ಇಸ್ರೇಲ್ ದಾಳಿಯನ್ನ ಹಾಗೂ ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನ ಕೊಡಗು ಜಿಲ್ಲಾ ಮುಸ್ಲಿಂ ಹಿತರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸಿದೆ. ಇಸ್ರೇಲ್ ನಡೆಸುತ್ತಿರುವ ಅಮಾನವೀಯ ದಾಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶಿಸುವಂತೆ ವೇದಿಕೆ ಮನವಿ ಮಾಡಿದೆ. ರಾಜ್ಯದಲ್ಲಿ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅತ್ಯಾಚಾರಿಗಳಿಗೆ ವಿಧಿಸುವಂತಹ ಉಗ್ರ ಶಿಕ್ಷೆಯನ್ನ ಜಾರಿಗೆ ತರುವಂತೆ ವೇದಿಕೆಯ ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪ್ಯಾಲೆಸ್ತೇನ್ ಮೇಲೆ ಇಸ್ರೇಲ್ ನಡೆಸುತ್ತಿರುವ ಅಮಾನವೀಯ ದಾಳಿ ಹಾಗೂ ರಾಜ್ಯದ ವಿವಿಧೆಡೆಗಳಲ್ಲಿ ನಡೆಯುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನ ಕೊಡಗು ಜಿಲ್ಲಾ ಮುಸ್ಲಿಂ ಹಿತರಕ್ಷಣಾ ವೇದಿಕೆ ತೀವ್ರವಾಗಿ ಖಂಡಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವೇದಿಕೆಯ ಜಿಲ್ಲಾಧ್ಯಕ್ಷ PA ಹನೀಫ್ ಮಾತನಾಡಿ, ಇಸ್ರೇಲ್ ಪ್ಯಾಲೆಸ್ತೇನ್ ಮೇಲೆ ನಡೆಸುತ್ತಿರುವ ಅಮಾನವೀಯ ದಾಳಿಗೆ ಮಹಿಳೆಯರು ಹಾಗೂ ಮುಗ್ಧ ಮಕ್ಕಳು ಬಲಿಯಾಗುತ್ತಿದ್ದು, ಈ ಬಗ್ಗೆ ವಿಶ್ವಸಂಸ್ಥೆ ಮೌನ ವಹಿಸಿರುವುದು ಅನುಮಾನಕ್ಕೆಡೆ ಮಾಡಿದೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡಲೇ ಮಧ್ಯ ಪ್ರವೇಶಿಸಿ ವಿಶ್ವಸಂಸ್ಥೆಯ ಮೇಲೆ ಒತ್ತಡ ಹೇರಬೇಕೆಂದು ಹನೀಫ್ ಒತ್ತಾಯಿಸಿದರು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವ ದಿಸೆಯಲ್ಲಿ ಮುಸ್ಲಿಂ ರಾಷ್ಟ್ರಗಳಲ್ಲಿ ಅತ್ಯಾಚಾರಿಗಳಿಗೆ ವಿಧಿಸುವ ಉಗ್ರ ಶಿಕ್ಷೆಯಂತಹ ಕಾನೂನನ್ನ ರಾಜ್ಯದಲ್ಲಿಯೂ ಜಾರಿಗೆ ತರುವುದು ಒಳಿತು ಎಂದು ಹನೀಫ್ ಅಭಿಪ್ರಾಯಪಟ್ಟರು. ವಿಶ್ವಸಂಸ್ಥೆಯು ಮೂಕ ಪ್ರೇಕ್ಷಕರಾಗಿ ಕುಳಿತಿರುವುದು ಸಂಶಯಕ್ಕೆ ಮಾಡಿಕೊಂಡಿದೆ. ಆದ್ದರಿಂದ ಭಾರತ ಸರ್ಕಾರವು ಮಧ್ಯಪ್ರವೇಶಿಸಿ ವಿಶ್ವಸಂಸ್ಥೆಗೆ ಒತ್ತಡವನ್ನು ಏರಿ ಆ ಇಸ್ರೇಲ್ ಏನು ಪರಿಸ್ಥಿತಿ ಮೇಲೆ ಅಮಾಯಕರ ಮೇಲೆ ದಾಳಿಯನ್ನು ನಡೆಸುತ್ತಿದೆಯೋ ಅದನ್ನು ತಡೆಯಲು ಫಲಸ್ತೀನ್ ಪರ ಕೇಂದ್ರ ಸರ್ಕಾರ ನಿಲ್ಲಬೇಕಾಗಿ ಕೊಡಗು ಮುಸ್ಲಿಂ ಹಿತರಕ್ಷಣಾ ವೇದಿಕೆ ವತಿಯಿಂದ ಕೇಳಿಕೊಳ್ಳುತ್ತದೆ. ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾ ಮುಸ್ಲಿಂ ಹಿತರಕ್ಷಣಾ ವೇದಿಕೆಯ ಪ್ರಮುಖರಾದ PA ಸಿರಾಜುದ್ದೀನ್, BA ರೋಷನ್ ಖಾನ್, KS ಮೊಹಮ್ಮದ್ ರಫೀಕ್ ಉಪಸ್ಥಿತರಿದ್ದರು. TV1 ನ್ಯೂಸ್ ಮಡಿಕೇರಿ. ಮಡಿಕೇರಿಯಲ್ಲಿ ಜರುಗಿದ ವಿಕಲಚೇತನರು ಮತ್ತು ನೊಂದ ಮಹಿಳೆಯರ ಕುಂದುಕೊರತೆ ಸಭೆಯಲ್ಲಿ ಜಿಲ್ಲೆಯ ಹಲವೆಡೆಗಳಿಂದ ಬಂದಿದ್ದ ಜನ ತಮ್ಮ ಸಮಸ್ಯೆ ಹೇಳಿಕೊಂಡರು. ಅಂತೆಯೇ ನೊಂದ ಮಹಿಳೆಯರಿಗೆ ಸಂಬಂಧಿಸಿದಂತೆ ಕೌಟುಂಬಿಕ ದೌರ್ಜನ್ಯದ 22 ಸೇರಿದಂತೆ 30 ಅರ್ಜಿಗಳು ಸಲ್ಲಿಕೆಯಾದವು. ಮಡಿಕೇರಿಯಲ್ಲಿ ಪಿಂಚಣಿ, ಉದ್ಯೋಗ, ಸಾಧನೆ ಸಲಕರಣೆಗೆ ಸೌಲಭ್ಯ ಕಲ್ಪಿಸುವುದು, ಕೌಟುಂಬಿಕ ದೌರ್ಜನ್ಯ ತಡೆಗಳ ಬಗ್ಗೆ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ನೇತೃತ್ವದಲ್ಲಿ ವಿಕಲಚೇತನರ ಹಾಗೂ ನೊಂದ ಮಹಿಳೆಯರ ಕುಂದುಕೊರತೆ ಸಭೆ ಜರುಗಿತು. ಮದೆನಾಡು ಮಾರ್ಗದ ಯಾವುದೇ ಬಸ್ಗಳು ನಿಲುಗಡೆ ಮಾಡುವುದಿಲ್ಲ. ಆದ್ದರಿಂದ ಗಂಟೆಗೊಮ್ಮೆಯಾದರೂ ಸರ್ಕಾರಿ ಬಸ್ ಕಲ್ಪಿಸುವಂತೆ ಮದೆನಾಡು ಗ್ರಾಮದ ಶಿಲ್ಪಾ ಮನವಿ ಮಾಡಿದ್ರು. ಮಡಿಕೇರಿ ವಿರಾಜಪೇಟೆ ಮಾರ್ಗ ಮಧ್ಯಾಹ್ನದ ಸರ್ಕಾರಿ ಬಸ್ ಕಲ್ಪಿಸುವಂತೆ ಪೃಥ್ವಿಕುಮಾರ್ ಮನವಿ ಮಾಡಿದ್ರು. ಹಳ್ಳಿಗಟ್ಟು ಗ್ರಾಮದ MA ಚಂಗಪ್ಪ ಕಳೆದ 18 ತಿಂಗಳಿನಿಂದ ಮಾಸಾಶನ ಸ್ಥಗಿತಗೊಳಿಸಿದ್ದು, ಈ ಬಗ್ಗೆ ಗಮನ ಹರಿಸಬೇಕಿದೆ ಎಂದರು. RG ಗ್ರಾಮದ ಸುರೇಶ್ ಮನೆಯಲ್ಲಿ ಕಿರುಕುಳ ಇದ್ದು ಉದ್ಯೋಗ ಕಲ್ಪಿಸುವಂತಾಗಬೇಕೆಂದು ಮನವಿ ಮಾಡಿದರೆ ಕಾವೇರಪ್ಪ ತಮಗೆ ಗುರುತಿನ ಚೀಟಿ ನವೀಕರಿಸಿಕೊಡುವಂತಾಗಬೇಕೆಂದು ಕೋರಿಕೆ ಮಂಡಿಸಿದರು. ವಿಕಲಚೇತನರ ಕುಂದುಕೊರತೆ ಸಭೆಯಲ್ಲಿ 40ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾದವು. ಅರ್ಜಿಯನ್ನ ಪರಿಶೀಲಿಸಿದ ಜಿಲ್ಲಾಧಿಕಾರಿ ಅನುರಾಗ್ ತಿವಾರಿ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳು ತ್ವರಿತವಾಗಿ ವಿಲೇವಾರಿ ಮಾಡಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಂತೆ ನಿರ್ದೇಶನ ನೀಡಿದರು. ಜಿಲ್ಲೆಯಲ್ಲಿನ ವಿಕಲಚೇತನರಿಗೆ ಮಾಸಾಶನ ಕಾಲಕಾಲಕ್ಕೆ ತಲುಪುವಂತಾಗಲು ಸಂಬಂಧಪಟ್ಟವರಿಗೆ ಸೂಚನೆ ನೀಡಲಾಗುವುದು. ಮಾಸಾಶನ ಕಡಿಮೆ ಬರುವವರಿಗೆ ಹೆಚ್ಚಿನ ಮಾಸಾಶನ ದೊರೆಯುವಂತಾಗಲು ಕ್ರಮ ವಹಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ತಿಳಿಸಿದರು. ವಿಕಲಚೇತನರ ಮಾಸಾಶನ ಸಂಬಂಧಿಸಿದಂತೆ ಹೋಬಳಿ ಮಟ್ಟದಲ್ಲಿ ಉಪವಿಭಾಗಾಧಿಕಾರಿ ಅಧ್ಯಕ್ಷತೆಯಲ್ಲಿ ಪಿಂಚಣಿ ಅದಾಲತ್ ನಡೆಯುತ್ತಿದ್ದು, ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿ ಸಲಹೆ ಮಾಡಿದರು. ಮಹಿಳೆಯರ ಕುಂದುಕೊರತೆಗೆ ಸಂಬಂಧಿಸಿದಂತೆ ನಡೆದ ಸಭೆಯಲ್ಲಿ 30 ಅರ್ಜಿಗಳು ಸಲ್ಲಿಕೆಯಾದವು. ಇದರಲ್ಲಿ ಕೌಟುಂಬಿಕ ದೌರ್ಜನ್ಯ 22, ಆಸ್ತಿ ಪ್ರಕರಣ 3, ಅತ್ಯಾಚಾರ 4, ವರದಕ್ಷಿಣೆ ಕಿರುಕುಳಕ್ಕೆ ಸಂಬಂಧಿಸಿದಂತೆ 1 ಅರ್ಜಿ ಸಲ್ಲಿಕೆಯಾಗಿದ್ದವು. ಸಭೆಯ ಆರಂಭದಲ್ಲಿ ಕೊಡಗು ಜಿಲ್ಲಾ ವಿಕಲಚೇತನರ ಅಧ್ಯಕ್ಷ ಮಹೇಶ್ವರ, ಉಪವಿಭಾಗಾಧಿಕಾರಿ ಅಭಿರಾಮ್ ಜಿ ಶಂಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ TM ಜಯಶೀಲ, ವಿಕಲಚೇತನರ ಅಧಿಕಾರಿ ಜಗದೀಶ್, ಮುಮ್ತಾಜ್, ಶಾರದಾ ರಾಮನ್, ಸ್ವಸ್ಥ ಸಂಸ್ಥೆಯ ಆರತಿ ಸೋಮಯ್ಯ, ಯಶೋಧ, ಸುನಿತಾ ಸಭೆಯಲ್ಲಿ ಹಾಜರಿದ್ದರು. TV1 ನ್ಯೂಸ್ ಮಡಿಕೇರಿ.
ಎಲ್ಲೆಲ್ಲೂ ನಿರ್ಮಾಣವಾಗುತ್ತಿರುವ ಜಾತಿಯ ಸಮಾಜಗಳು ದೇಶದ ಅಭಿವೃದ್ಧಿಗೆ ಮಾರಕವಾಗಿದೆ ಎಂದು ಕಿರಿಕೊಡ್ಲಿ ಮಠದ ಪೀಠಾಧಿಪತಿ ಸದಾಶಿವ ಮಹಾಸ್ವಾಮಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಜಾತಿಯ ಸಮಾಜದ ಬದಲಿಗೆ ಪ್ರೀತಿಯ ಸಮಾಜ ರೂಪಿಸಿ ಎಂದು ಸ್ವಾಮೀಜಿ ಕರೆ ನೀಡಿದರು. ಇಂದು ನಮಗೆ ಬೇಕಿರುವುದು ಜಾತಿಯ ಸಮಾಜವಲ್ಲ, ಪ್ರೀತಿಯ ಸಮಾಜ ಎಂದು ಹೇಳಿದ ಶ್ರೀಗಳು ಜಾತಿಯ ಸಮಾಜವನ್ನ ದೂರವಿಡಲು ಇಂದಿಲ್ಲಿ ಕರೆ ಕೊಟ್ಟರು. ಸೋಮವಾರಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಕೂಡಿಗೆಯಲ್ಲಿ ಏರ್ಪಡಿಸಿದ ಬದುಕಿನಲ್ಲಿ ಶರಣ ಸಾಹಿತ್ಯ ವಿಚಾರ ಸಂಕಿರಣದಲ್ಲಿ ಪಾಲ್ಗೊಂಡು ಮಾತನಾಡಿದ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠಾಧೀಶ ಸದಾಶಿವ ಮಹಾಸ್ವಾಮಿ, ಇಂದಿನ ಆಧುನಿಕ ದಿನಗಳಲ್ಲಿ ಹಣದಿಂದ ಶಾಂತಿ, ನೆಮ್ಮದಿ, ಪ್ರೀತಿ, ವಿಶ್ವಾಸ, ಸಾಮರಸ್ಯದ ಬದುಕನ್ನ ಖರೀದಿಸಲು ಸಾಧ್ಯವಾಗುವುದಿಲ್ಲ. ಹಾಸಿಗೆಯನ್ನ ಖರೀದಿಸಬಹುದು, ಆದರೆ ನಿದ್ರೆಯನ್ನ ಖರೀದಿಸಲಾಗುವುದಿಲ್ಲ ಎಂದು ಹೇಳಿದರು. ಶರಣರ ವಚನಗಳನ್ನ ಯುವ ಪೀಳಿಗೆಗೆ ಮನಗಾಣಿಸಿ ಅವುಗಳನ್ನ ಅಧ್ಯಯನ ಮಾಡಿ ಅರ್ಥೈಸಿಕೊಂಡು ನಡೆದರೆ ಮಾತ್ರ ಜೀವನ ಪಾವನವಾಗುತ್ತದೆ. ಶರಣರ ವಚನಗಳು ಹಾಗೂ ಮಾರ್ಗದರ್ಶನಗಳು ಇಡೀ ಸಮಾಜಕ್ಕೆ ದಾರಿದೀಪವಾಗಿವೆ. ಪ್ರತಿಯೊಬ್ಬರೂ ಶರಣರ ವಚನಗಳನ್ನ ಮನಗಂಡಲ್ಲಿ ನ್ಯಾಯಾಲಯ, ಆಸ್ಪತ್ರೆ ಹಾಗೂ ಪೊಲೀಸ್ ಠಾಣೆಗಳಿಂದ ದೂರವಾಗಿ ನೆಮ್ಮದಿಯ ಬದುಕನ್ನ ರೂಪಿಸಿಕೊಳ್ಳಬಹುದಾಗಿದೆ ಎಂದು ಸ್ವಾಮೀಜಿ ಕರೆ ನೀಡಿದರು. ಅನೇಕ ಶರಣ ಸಾಹಿತ್ಯದ ಒಂದು ವಿಚಾರವನ್ನು ಹೊಂದಿದಂಥ, ಆಸಕ್ತಿಯನ್ನು ಹೊಂದಿದಂಥ ಜನ ಅಲ್ಲಲ್ಲೇ ಇಂತಹ ಒಂದು ವಿಚಾರ ಸಂಕಿರಣಗಳನ್ನು ಏರ್ಪಡಿಸಿ ಈ ಒಂದು ವಿಚಾರವನ್ನು, ಶರಣ ಸಾಹಿತ್ಯವನ್ನು ನಿಮ್ಮ ಮೇಲೆ ಹಾಕ್ತಾ ಇದ್ದಾರೆ. ಏನು ಬೆಳಿಗ್ಗೆ ಎದ್ದರೆ ನೀವು ಏನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ ಪ್ರತಿಯೊಂದನ್ನು ಕೂಡ ಒಂದು ಪುಸ್ತಕದ ರೂಪದಲ್ಲಿ, ಅವರೇನು ಬರೀ ಹೇಳೋದರಲ್ಲ, ತಾವು ಏನು ನಡೆದ್ರು ಅದನ್ನು ನುಡಿದು ಹೋದಂಥ ವಿಚಾರವನ್ನು ಹೇಳಿಕೊಟ್ಟಂಥವರು ಶರಣ ಸಾಹಿತ್ಯದ ಒಂದು ಬರೀ ಏನಂದರೆ ನಡೆದಂತೆ ನುಡಿದವರು. ಬರೀ ಭಾಷಣ ಬಿಗಿದು ಹಿಂಗೆ ಬದುಕಬೇಕು, ಹಂಗೆ ಬದುಕಬೇಕು ಅಂತ ಹೇಳೋದವರಲ್ಲ. ಅದಕ್ಕೆ ಸಿದ್ದಯ್ಯ ಪುರಾಣಿಕರು ಒಂದು ವಚನ ಬರ್ತದೆ, ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು ಎಂದು ಹೇಳುವವರ ಬರವಿಲ್ಲ, ತಾವೇ ಹೇಳಿದಂತೆ ತಾವೇ ಬದುಕುವರ ತೋರ. ಕೊಡವ ಸಾಹಿತ್ಯ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಬಾಚರಣಿಯಂಡ ಅಪ್ಪಣ್ಣ ಮಾತನಾಡಿ, 12ನೇ ಶತಮಾನದ ಕ್ರಾಂತಿ ಪುರುಷ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳನ್ನು ಪ್ರತಿಯೊಬ್ಬರೂ ಓದುವ ಮೂಲಕ ಜೀವನದ ತಿರುಳನ್ನ ಅರಿಯಬೇಕಿದೆ. ಶರಣರ ವಚನಗಳನ್ನ ಮತ್ತು ಶರಣರು ಸಮಾಜಕ್ಕೆ ನೀಡಿರುವ ಕೊಡುಗೆಗಳನ್ನ ಪಠ್ಯ ಪುಸ್ತಕಗಳಲ್ಲಿ ಸರ್ಕಾರ ಅಳವಡಿಸಬೇಕಿದೆ ಎಂದರು. ಭಾರತ ದೇಶ ಹೇಗಿತ್ತು, ಇಡೀ ನಾವು ಸ್ವಲ್ಪ ಹೆಮ್ಮೆಯಿಂದಲೂ ಹೇಳ್ಕೊಳ್ತೇವೆ, ಇಡೀ ಪ್ರಪಂಚಕ್ಕೆ ಜ್ಞಾನ, ನೈತಿಕತೆ, ಸುಸಂಸ್ಕೃತಿಯನ್ನು ಬೋಧಿಸಿದಂತಹ ದೇಶ ಭಾರತ. ಕೊಡಗು ಜಿಲ್ಲೆಯ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಇಲಾಖೆಯ ಅಧಿಕಾರಿ ಕೆವಿ ಸುರೇಶ್ ಮಾತನಾಡಿ, ಬಿಆರ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನವನ್ನ ಕೊಟ್ರೆ, ಬಸವಣ್ಣನವರು ಪ್ರತಿಯೊಬ್ಬರ ಬದುಕಿಗೆ ಸಂವಿಧಾನವನ್ನ ಕೊಟ್ಟ ಮಹಾನ್ ವ್ಯಕ್ತಿ ಎಂದು ಶ್ಲಾಘಿಸಿದರಲ್ಲದೆ, ಸರಳತೆಯಿಂದ ನಿರಾಳತೆ, ಸಹಜತೆಯಿಂದ ಸಂತೃಪ್ತಿ, ಇದು ಶರಣರು ನಮಗೆ ಹಾಕಿಕೊಟ್ಟಿರುವ ಜೀವನದ ಮಾರ್ಗ. ಅದನ್ನ ನಾವು ಸರಿಯಾಗಿ ಪಾಲಿಸದೆ ಜೀವನವನ್ನ ನರಕ ಮಾಡಿಕೊಳ್ಳುತ್ತಿದ್ದೇವೆ ಎಂದು ವಿಷಾದಿಸಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮ ದೇಶಕ್ಕೆ ಸಂವಿಧಾನವನ್ನು ನೀಡಿದ್ರು. ಬಸವಣ್ಣವರು ನಮ್ಮ ಬದುಕಿಗೆ ಸಂವಿಧಾನವನ್ನು ನೀಡಿದ್ರು ಅಂತ ನನಗೆ ಅನಿಸ್ತು. ಯಾಕೆಂತಂದರೆ ಬಸವಣ್ಣವರು ನಮ್ಮ ಬದುಕಿಗೆ ಯಾಕೆ ಸಂವಿಧಾನವನ್ನು ನೀಡಿದ್ದಾರೆ ಅಂತಂದರೆ, ಬಸವಣ್ಣವರು ನೀಡಿದಂಥ ಸಂವಿಧಾನ, ಬದುಕಿಗೆ ನೀಡಿದಂಥ ಸಂವಿಧಾನ ಅಲ್ಲಿ ಯಾವುದೇ ರೀತಿಯಾದಂಥ ವಿಧಿಗಳು ಇಲ್ಲ. ಇಲ್ಲಿ ಯಾವುದೇ ಬಹಳ ಸರಳವಾಗಿ ಬದುಕಿಗೆ ಅರ್ಥವನ್ನು, ಸಂವಿಧಾನವನ್ನು ನೀಡಿದ್ದಾರೆ. ಸರಳತೆಯಿಂದ ನಿರಾಳತೆ, ಸಂತೃಪ್ತಿ, ಸಹಜತೆಯಿಂದ ಬದುಕಿನ ಸೊಬಗು ಹೆಚ್ಚಾಗುತ್ತೆ ಅನ್ನೋದನ್ನು ಹಲವಾರು ವಚನಗಳ ಮೂಲಕ ಶರಣರು, ಬಸವಣ್ಣ ಆದಿಯಾಗಿ ಹಲವಾರು ವಚನಕಾರರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಸಾಹಿತಿ ಭಾರದ್ವಾಜ್ ಮಾತನಾಡಿ, ಶರಣ ಸಾಹಿತ್ಯ ಪರಿಷತ್ ಸಮಾಜದಲ್ಲಿ ಸದ್ವಿಚಾರಗಳ ಮತ್ತು ಜೀವನದ ನೈತಿಕ ಮೌಲ್ಯಗಳ ಕುರಿತು ಅರಿವು ಮೂಡಿಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದು ಶ್ಲಾಘಿಸಿದರು. ಕಾವೇರಿ ನದಿ ಸಂರಕ್ಷಣಾ ಬಳಗದ ಅಧ್ಯಕ್ಷ ಎಂಎನ್ ಚಂದ್ರಮೋಹನ್, ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಕೆಎಸ್ ಮೂರ್ತಿ, ಉದ್ಯಮಿ ನಾಪಂಡ ಮುತ್ತಪ್ಪ, ವಿರಾಜಪೇಟೆ ತಾಲೂಕು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಸ್ಎಸ್ ಸುರೇಶ್, ವಿರಾಜಪೇಟೆ ತಾಲೂಕು ವೀರಶೈವ ಸಮಾಜದ ಅಧ್ಯಕ್ಷ ಕೆಎನ್ ಸಂದೀಪ್, ಕೂಡಿಗೆ ಸರ್ಕಾರಿ ಪಿಯು ಕಾಲೇಜಿನ ಉಪನ್ಯಾಸಕ ನಾಗಪ್ಪ ಏಲಕ್ಕಿಕಟ್ಟೆ, ಕುಶಾಲನಗರದ ಸರ್ಕಾರಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕ ಸದಾಶಿವ ಪಲ್ಲೇತ್ ಹಾಜರಿದ್ದರು. ಕಾವೇರಿ ನದಿ ಸಂರಕ್ಷಣೆ ಹಾಗೂ ಸ್ವಚ್ಛತೆಗೆ ವಿಶೇಷವಾಗಿ ಶ್ರಮಿಸುತ್ತಿರುವ ಕುಶಾಲನಗರದ ಎಂಎನ್ ಚಂದ್ರಮೋಹನ್ ಅವರನ್ನು ಕೊಡ್ಲಿಪೇಟೆ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು. ಟಿವಿ1 ನ್ಯೂಸ್, ಕುಶಾಲನಗರ್ ಬ್ಯೂರೋ.
ಕಾರ್ಮಿಕರ ಹಿತ ಕಾಪಾಡುವಲ್ಲಿ ಸಂವಿಧಾನಾತ್ಮಕವಾಗಿ ಹೋರಾಟ ನಡೆಸುವ ಸಂಘಟನೆಗಳ ಪ್ರಮುಖರನ್ನ ಗಡೀಪಾರು ಮಾಡಬೇಕೆಂಬ ಅಮ್ಮತ್ತಿ ರೈತ ಸಂಘದ ಪ್ರಮುಖರ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದು ರಾಜ್ಯ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿ ಹೇಳಿದೆ. ಆದಿವಾಸಿಗಳು, ಕಾರ್ಮಿಕರು, ದುರ್ಬಲ ವರ್ಗದ ಹಿತ ಕಾಪಾಡುವಲ್ಲಿ ಸಂವಿಧಾನಾತ್ಮಕವಾಗಿ ಹೋರಾಟ ನಡೆಸುವ ಸಂಘಟನೆಗಳ ಪ್ರಮುಖರನ್ನ ಗಡೀಪಾರು ಮಾಡಬೇಕೆಂಬ ಅಮ್ಮತ್ತಿ ರೈತ ಸಂಘದ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಎಂದು ಕರ್ನಾಟಕ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕ ವೈಕೆ ಗಣೇಶ್ ಹೇಳಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವೈಕೆ ಗಣೇಶ್ ಮಾತನಾಡಿ, ಆದಿವಾಸಿಗಳ ಸಂಘಟನೆ ರೈತರ ವಿರೋಧಿಯಲ್ಲ, ಆದರೆ ಅಮ್ಮತ್ತಿ ರೈತ ಸಂಘದ ಕೆಲವರು ಕಾರ್ಮಿಕರು ಮತ್ತು ರೈತರನ್ನ ಎತ್ತಿಕಟ್ಟಲು ಯತ್ನಿಸುತ್ತಿರುವುದು ಶೋಭೆಯಲ್ಲವೆಂದು ಹೇಳಿದ್ದು, ಕಾರ್ಮಿಕ ಮಣಿಮುತ್ತು ಮೇಲಿನ ದೌರ್ಜನ್ಯ ಪ್ರಕರಣ ಸೇರಿದಂತೆ ಇನ್ನುಳಿದ ಪ್ರಕರಣಗಳ ಬಗ್ಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ರಾಜ್ಯದ ವಿವಿಧ ಜಿಲ್ಲಾ ಕೇಂದ್ರಗಳು ಸೇರಿದಂತೆ ಮಡಿಕೇರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನಾ ಧರಣಿ ನಡೆಸಲಾಗುವುದೆಂದು ವೈಕೆ ಗಣೇಶ್ ಎಚ್ಚರಿಸಿದರು. ಗೋಷ್ಠಿಯಲ್ಲಿ ಆದಿವಾಸಿ ಹಕ್ಕುಗಳ ಸಮನ್ವಯ ಸಮಿತಿಯ ಕೊಡಗು ಜಿಲ್ಲಾ ಸಹ ಸಂಚಾಲಕಿ ಜೆಕೆ ಪ್ರೇಮ, ಪ್ರಾಂತ ಕೃಷಿ ಕೂಲಿ ಕಾರ್ಮಿಕರ ಸಂಘದ ಜಿಲ್ಲಾ ಸಂಚಾಲಕ ಭೀಮಯ್ಯ ಉಪಸ್ಥಿತರಿದ್ದರು. ಟಿವಿ1 ನ್ಯೂಸ್ ಮಡಿಕೇರಿ. ಟಿವಿ1 ನ್ಯೂಸ್ ಅಲ್ಲಿ ಈಗ ಮತ್ತೊಂದು ಬ್ರೇಕ್. Royal World. Welcome to the heritage and cultural capital in Mysore. Royal World showcases the finest symbol of the land's richer tradition. Extensive collection of antiquities and furniture, handicrafts articles, gift items, paintings, wall frames, decorative flowers and flower vases, fancy items, toys, cooked spices and so on. Every item will bring you joy of beauty and stir pleasant memories of bygone era. Royal collections beyond your imagination. Number 1123, New Ashirwad Residency, Arunachalam Street, opposite Zoo, Mysore. Please contact 9483532181, 9446736801. ರಾಯಲ್ ವರ್ಲ್ಡ್. ಅತ್ಯುತ್ತಮ ಡಿಸೈನ್ಗಳು, ಕ್ಲಾಸಿಕ್ ಕಲೆಕ್ಷನ್, ಪರಿಶುದ್ಧತೆ ಮತ್ತು ಪರಿಪೂರ್ಣತೆ, ಸಾಂಪ್ರದಾಯಿಕ ಮತ್ತು ಆಂಟಿಕ್ ಕಲೆಕ್ಷನ್, ನವೀನ ಮಾದರಿಯ ವಿವಾಹ ಆಭರಣಗಳು, ಅತಿ ಕಡಿಮೆ ಮೇಕಿಂಗ್ ಚಾರ್ಜ್, ಅತಿ ಕಡಿಮೆ ವೇಸ್ಟೇಜ್, ನಿಮಗೆ ಇಷ್ಟವಾದ ಜ್ಯುವೆಲರಿ ಶಾಪ್ ವಿಲ್ಕೋ ಗೋಲ್ಡ್ ಸೂಕ್, ಬೈಚನಹಳ್ಳಿ, ಕುಶಾಲನಗರ. ಕೊಡಗಿನ ಜನತೆಯ ವಿಶ್ವಾಸಕ್ಕೆ ಹೆಸರುವಾಸಿಯಾಗಿರುವ ಮಡಿಕೇರಿಯ ಕೂರ್ಗ್ ಹೋಂಡಾ ನಾಡಿನ ಜನತೆಗೆ ಸಮರ್ಪಿಸುತ್ತಿದೆ ಆಕ್ಟಿವಾ 125, ಆಕ್ಟಿವಾ ಐ ಡಿಯೋ ಸ್ಕೂಟರ್. ಒಂದು ಹೊಸ ಯುಗ, ಒಂದು ಹೊಸ ಕನಸು. ಡ್ರೀಮ್ ಯುಗ, ಡ್ರೀಮ್ ನಿಯೋ, ಶೈನ್ ಯೂನಿಕಾರ್ನ್, ಟ್ರಿಗರ್, CBR ಸ್ಪೋರ್ಟ್ಸ್ ಬೈಕ್ಗಳು ನಮ್ಮಲ್ಲಿ ಲಭ್ಯ. ಹೋಂಡಾದ ಎಲ್ಲ ವಾಹನಗಳಿಗೂ HDFC ಮತ್ತು ಮುತ್ತೂಟ್ ಫೈನಾನ್ಸ್ ಸಾಲದ ಸೌಲಭ್ಯ. ನುರಿತ ಮೆಕ್ಯಾನಿಕ್ಗಳಿಂದ ಸರ್ವಿಸ್ ನಮ್ಮ ವೈಶಿಷ್ಟ್ಯ. ನಂಬಿಕೆಗೆ ಮತ್ತೊಂದು ಹೆಸರೇ ಕೂರ್ಗ್ ಹೋಂಡಾ. ಕೂಡಲೇ ಸಂಪರ್ಕಿಸಿ. ಕೂರ್ಗ್ ಹೋಂಡಾ, CV ಶಂಕರ್ ರೋಡ್, ನಿಯರ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9342797875, 9379607974. ಕನಸುಗಳನ್ನ ನನಸಾಗಿಸೋಣ. ಮಡಿಕೇರಿಯ ಕೂರ್ಗ್ ಹೋಂಡಾ. KVG College of Engineering, Kurunji Bagh, Sulya, established in 1986 by Dr. Kurunji Venkatramana Gowda, founder president of Academy of Liberal Education, Sulya, with an aim of producing world-class professionals in the specialized fields of engineering and management sciences. The institute is affiliated to Vishveshwaraya Technological University, Belgaum, and is approved by All India Council for Technical Education, AICTE, New Delhi. Today, our college is recognized as one of the best engineering colleges in the state of Karnataka. The college is affiliated to VTU Belgaum and recognized by AICTE, New Delhi. Totally, KVG College of Engineering is providing best technical and management education to the student community. Institute has ISO 9001-2000 certification. The facilities offered at the campus include spacious and modern classrooms,
separate hostel for boys and girls, banking and ATM facilities, medical facilities, good transport facility, well-equipped laboratories for all departments, well-stocked libraries, sports facilities, ragging-free campus. For details on professional courses in engineering and management, please contact. Our aim is to impart quality education. Enjoy learning with us at KVG. ಮುಳಿಯಾ ಜುವೆಲ್ಸ್, ಶುದ್ಧತೆಯನ್ನು ಮೀರಿದ ಪರಿಪೂರ್ಣತೆಯ ಕಡೆಗೆ. ಪುತ್ತೂರು, ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಇದೀಗ ಬೆಂಗಳೂರಿನಲ್ಲಿ. ಭಾರತ ಸರ್ಕಾರದ ಆದೇಶದ ಮೇರೆಗೆ ಅತಿ ಶೀಘ್ರದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲಾ ಜಿಲ್ಲೆಗಳ ಮತ್ತು ತಾಲೂಕುಗಳ ಟಿವಿಗಳ ಅನಲಾಗ್ ಕೇಬಲ್ ಸಂಪರ್ಕ ಸ್ಥಗಿತಗೊಳ್ಳುತ್ತದೆ. ನೀವು ಟಿವಿ ವೀಕ್ಷಿಸಬೇಕಾದರೆ ಸೆಟ್ ಆಫ್ ಬಾಕ್ಸ್ ಅಳವಡಿಸಿಕೊಳ್ಳಬೇಕು. ಇದರಲ್ಲಿ ಡಿವಿಡಿ ಪಿಕ್ಚರ್ ಕ್ವಾಲಿಟಿ, ಸ್ಟೀರಿಯೋಫೋನಿಕ್ ಸೌಂಡ್, 180ಕ್ಕೂ ಅಧಿಕ ಚಾನೆಲ್ಗಳು, ಪ್ರೋಗ್ರಾಮಿಂಗ್ ಗೈಡ್, ಗೇಮಿಂಗ್ ಮತ್ತು ಮ್ಯೂಸಿಕ್ ಸೌಲಭ್ಯಗಳನ್ನು ಒಳಗೊಂಡಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ನಿಮ್ಮ ಕೇಬಲ್ ಆಪರೇಟರ್ ಅನ್ನು ಸಂಪರ್ಕಿಸಿ. ಚಿನ್ನಾಭರಣ ಕೊಳ್ಳುವವರಿಗೊಂದು ಸಂತಸದ ಸುದ್ದಿ. ಕುಶಾಲನಗರದ ಪೃಥ್ವಿ ಜುವೆಲ್ಸ್ ನಲ್ಲಿ ಮಾನ್ಸೂನ್ ಮೇಳ. 60,000 ರೂಪಾಯಿ ಮೇಲ್ಪಟ್ಟು ಗೋಲ್ಡ್ ಲಾಂಗ್ ಹಾರ ಮತ್ತು ನೆಕ್ಲೇಸ್ ಖರೀದಿಸುವಾಗ ಪ್ರತಿ 1 ಗ್ರಾಂಗೆ 150 ರೂಪಾಯಿಗಳ ಅಮೋಘ ಡಿಸ್ಕೌಂಟ್. ಈ ಕೊಡುಗೆ ಇದೇ ಜೂನ್ 25ರಿಂದ ಜುಲೈ 25ರವರೆಗೆ ಮಾತ್ರ. ಪೃಥ್ವಿ ಜುವೆಲ್ಸ್ ನಿಂದ ಚಿನ್ನಾಭರಣ ಖರೀದಿಸಿ ಬಂಪರ್ ಬಹುಮಾನ ನ್ಯಾನೋ ಕಾರ್ ಗೆಲ್ಲಿರಿ. ಕೊಡಗು, ದಕ್ಷಿಣ ಕನ್ನಡ, ಕೇರಳದ ಸಾಂಪ್ರದಾಯಿಕ ಆಭರಣಗಳು, ನೂತನ ಡಿಸೈನ್ನ ಆಂಟಿಕ್ ಟೆಂಪಲ್ ಕಲೆಕ್ಷನ್ಸ್, ಬಾಂಬೆ, ಕೋಲ್ಕತ್ತಾ ಬಂಗಾಳಿ ಡಿಸೈನ್ಗಳು. ಕುಶಾಲನಗರದ ಪೃಥ್ವಿ ಜುವೆಲ್ಸ್ನಲ್ಲಿ. ಪೃಥ್ವಿ ಗೋಲ್ಡ್, ಡೈಮಂಡ್, ಸಿಲ್ವರ್, ಸಿಟಿ ಸೆಂಟರ್, ಕುಶಾಲನಗರ.